ಶ್ರೀ ಪಟ್ಟಲದಮ್ಮ ದೇವಿ ಹಾಗೂ ಚಿತ್ತಾಳಮ್ಮ ದೇವಿ ದೇವಸ್ಥಾನಗಳಲ್ಲಿ ಆಷಾಢ ಶುಕ್ರವಾರ ಮಾಸದ ವಿಜೃಂಭಣೆ ಪೂಜೆ ನಡೆಯಿತು. ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪಟ್ಟಲದಮ್ಮ ದೇವಿ ಹಾಗೂ ಚಿತ್ತಾಳಮ್ಮ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ 4ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಬೆಳ್ಳಂಬೆಳಿಗ್ಗೆ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಕುಂಕುಮಾರ್ಚನೆ ನೆರವೇರಿಸಿ ಪೂಜೆ ನೆರವೇರಿಸಲಾಯಿತು. ಹಾಗೂ ವಿಶೇಷವಾಗಿ ಶಿವನಂದಿ ಕಾಂಡಿಮೆಂಟ್ಸ್ ವತಿಯಿಂದ ಶ್ರೀ ಚಾಮುಂಡಿ ದೇವಿಯ ಮೂರ್ತಿಯನ್ನು ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಅಂಗವಾಗಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಕ್ಕಳು, ಮಹಿಳೆಯರು ದೇವರಿಗೆ ವಿಶೇಷವಾಗಿ ಪೂಜೆ ನೆರವೇರಿಸಿ ಆರತಿ ಬೆಳಗಿ ಹರಕೆಯನ್ನು ತೀರಿಸಿದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪದಾಧಿಕಾರಿಗಳಾದ ಮಾಜಿ ಶಾಸಕರಾದ ಎಚ್ ಬಿ ರಾಮು, ವಿಜಯ್ ಕುಮಾರ್, ರಾಮಕೃಷ್ಣ, ಅರುಣ್ ಕುಮಾರ್, ಪತ್ರಕರ್ತ ಕೆಪಿ ಕುಮಾರ್, ನಂದೀಶ್, ಪಟೇಲ್ ರಾಮು, ಸಂತೋಷ್, ಕೆಇಬಿ ತಿಲಕ್, ಮನು, ನವೀನ್ ಗೌಡ, ಮಾತೃಶ್ರೀ ಶಂಕರ್ ವಿಶೇಷ ಪೂಜೆಯಲ್ಲಿ ದೇವರ ದರ್ಶನ ಪಡೆದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೃಷ್ಣಕಾಂತ್, ನರಸಿಂಹಮೂರ್ತಿ ಹಾಗೂ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾದ ಶಿವನಂದಿ ಕಾಂಡಿಮೆಂಟ್ಸ್ ಮಾಲೀಕರಾದ ದಿವ್ಯಾ ಮತ್ತು ಕುಮಾರ್ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. नमः ओम शांभवे नमः ओम भूतदाय नमः कामदाय नमः ओम नेताय नमः ओम गदाय नमः ओम रावणी नमः ओम नदारणी नमः ओम वाणी समत्वरायोषसो नमन्ता हदनक्ति दिक्देवे वसुदये पराय अर्वाचीनं वसलमळपकन्नः रथमहनीय गुणात्मने चक्रवर्ती तनोजाय सार्वभौमाय मङ्गलम्. कात्यायनाय विद्महे कन्याकुमारी धीमहि तन्नो प्रचोदयात्.